ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ, ಮೇಡಮ್ ಪ್ರತಿಯೊಂದು ಸಮಸ್ಯೆಗೂ ಮದ್ದಿಡಿನೇ ಕಾರಣ ಆಗುತ್ತಾ, ತಿಳಿಸ್ಕೊಡಿ ಅಂತ ಕೇಳಿದರೆ. ನೋಡಿ, ಎಲ್ಲ ಸಮಸ್ಯೆಗೂ ಮದ್ದಿಡಿ ಕಾರಣ ಅಂತೇಳಿ ಹೆಂಗೆ ಹೇಳ್ತೀರಾ? ಆಹಾರ ಪದ್ಧತಿ ಕ್ರಮ ಏನಾದರೂ ಸರಿಯಾಗಿಲ್ಲ, ನಾವು ಸರಿಯಾದ ರೀತಿಯಾಗಿ ಫುಡ್ ತೊಗೊಳ್ತಾ ಇರೋದಿಲ್ಲ, ನಮಗೆ ಪೌಷ್ಟಿಕಾಂಶದ ಕೊರತೆ ಇರುತ್ತೆ, ಆವಾಗ ಕಾಯಿಲೆ ಕಸಲೆಗಳೆಲ್ಲ ದೇಹದಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮದ್ದಿಡಿ ಕಾರಣ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಮತ್ತೆಲ್ಲೋ ಒಂದು ಕಡೆ ದೂರ ಪ್ರಯಾಣ ಮಾಡಿರ್ತೀವಿ, ಸಿಕ್ಕಾಪಟ್ಟೆ ಮೈಕೈ ನೋವು ಬರುತ್ತೆ, ತಲೆನೋವು ಬರೋದು ಯಾರಿಗಾಗಲಿ ಬರುತ್ತೆ. ಈಗ ನನಗಾಗಲಿ ಬರುತ್ತೆ, ನಿಮ್ಗಾಗಲಿ ಬರುತ್ತೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿರ್ತೀವಿ. ಆ ಒಂದು ಸುಸ್ತಿನಿಂದ ಬರುವಂತಹ ಸಮಸ್ಯೆನೇ ಬೇರೆ ರೀತಿಯಾಗಿರುತ್ತೆ. ಮತ್ತು ಮನೋವ್ಯತೆ, ಈಗ ಯಾರೋ ಏನೋ ಮೋಸ ಮಾಡಿದ್ರು, ಯಾರೋ ಏನೋ ನನ್ನನ್ನು ಇಷ್ಟಪಡಲಿಲ್ಲ, ಹೀಗೆ ಏನೋ ಒಂದು ವಿಷಯದಲ್ಲಿ ನಾವು ತುಂಬ ಮಾನಸಿಕವಾಗಿ ನೊಂದೋಗಿರ್ತೀವಿ. ಆ ಸಮಸ್ಯೆಗೂ ಕೂಡ ಇದು ಕಾರಣ ಆಗಲ್ಲ. ಮದ್ದಿಡಿ ಏನು ಆರೋಗ್ಯವನ್ನು ಕೆಡಿಸುತ್ತೆ. ಆರೋಗ್ಯ ಕೆಡಿಸಿದಾದ್ಮೇಲೆ ಈ ಆರೋಗ್ಯ ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ಮಾನಸಿಕವಾಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀವಿ. ಎಲ್ಲೂ ಕೂಡ ಗುಣ ಆಗ್ತಾ ಇರೋದಿಲ್ಲ. ಈ ಥರ ರಿಯಲ್ ಆಗಿ ಏನಾದರೂ ಆಗಿತ್ತು ಅಂದರೆ ರಿಯಲ್ ಆಗಿ ಆಗಿರುವಂತಹ ಸಮಸ್ಯೆಗೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಪರಿಹಾರ ಅನ್ನೋದಿರುತ್ತೆ. ರಿಯಲ್ ಆಗಿ ಸಮಸ್ಯೆಯಾಗಿ ಬಂದಿರ್ತಾರಲ್ಲ ಅಂಥವ್ರಿಗೆ ಪರಿಹಾರ ಮಾಡ್ಬೋದು. ಆದರೆ ಏನೂ ಸಮಸ್ಯೆ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗಳೂ ಕೆಲವರೆಲ್ಲ ಬರ್ತಾರೆ. ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಇದೆ, ಇವ್ರಿಗೆ ಯಾಕೋ ನೋಡೋಕ್ಕೆ ಬರ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ವಾಪಸ್ ಹೋಗಿರೋ ಅಂಥವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಯಾರೇ ಬಂದ್ರೂ ಕೂಡ ವಾಪಸ್ ಕಳಿಸೋದಿಲ್ಲ. ಯಾಕೆ ಅಂತ ಅಂದರೆ, ಫಸ್ಟು ಅವರ ರೂಟ್ ಕಾಸ್ ನೋಡ್ತಾ ಹೋಗ್ತೀನಿ. ಅವ್ರ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಅವ್ರಿಗೇನು ಸಮಸ್ಯೆ ಇರಲ್ಲ, ಏನೋ ಆಹಾರ ಪದ್ಧತಿ ಕ್ರಮದಿಂದ ವೇರಿಯೇಷನ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬಂದಿರ್ಬೋದು. ಅವ್ರಿಗೆ ಹೆಂಗೆ ಮನಸ್ಸಲ್ಲಿ ತುಂಬ್ಕೊಂಡಿರುತ್ತೆ ಅಂದರೆ, ನನಗೆ ಯಾರೋ ಮಾಟ ಮಾಟ ಮಂತ್ರ ಮಾಡಿಸಿದ್ದಾರೆ, ನಾನು ನಿಂಬೆಹಣ್ಣು ತುಳಿದೆ, ಮೊಟ್ಟೆ ಹೊಡೆದಿರೋದೆಲ್ಲ ತುಳಿದ್ಬಿಟ್ಟೆ, ನನಗೆ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು, ಇಲ್ಲ ನನಗೆ ಮದ್ದಿಡಿನೇ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಏನೂ ಇರೋದಿಲ್ಲ. ಆ್ಯಕ್ಚುಲಿ ಅವರು ಮನಸ್ಸಿನಲ್ಲಿ ತುಂಬ್ಕೊಂಡಿರ್ತಕ್ಕಂತಹ ಸಮಸ್ಯೆನೇ ದೊಡ್ಡದಾಗೋಗಿರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅಂದರೆ, ಅವ್ರ ರೂಟಿಗೆ ಹೋಗಿ ಅವ್ರ ರೂಟ್ ಕಾಸ್ನ ನೋಡಿಕೊಂಡು ತೆಗಿಬೇಕಾಗುತ್ತೆ. ಈ ಥರದ ಒಂದು ಚಿಕಿತ್ಸೆನೂ ಕೂಡ ಮಾಡಬೇಕಾಗುತ್ತೆ ಅಂತಹ ವ್ಯಕ್ತಿಗಳಿಗೆ. ಏಕೆಂದರೆ ಇಲ್ಲಿ ಬಂದಾಗ ನಾವೇನೋ ಒಂದು ಸಹಾಯ ಮಾಡ್ದಂಗೂ ಕೂಡ ಆಗುತ್ತೆ. ಮತ್ತು ಇಲ್ಲಿಂದ ಬೇರೆ ಕಡೆ ಅದು ಹೋಗ್ತಾ 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 ಸುಮ್ಮನೆ ಏಜು ಪಾಸ್ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಎಲ್ಲೋದ್ರೂ ಪರಿಹಾರ ಆಗೋದಿಲ್ಲ, ಏನಿಲ್ಲ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಬರೀ ಹೀಗೇ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಬಂದವ್ರಿಗೂ ಕೂಡ ಅಷ್ಟೇ. ಕೆಲವು ಟೈಮಲ್ಲೆಲ್ಲ ಹೀಲಿಂಗ್ ಸೆಷನ್ ಎಲ್ಲ ತೊಗೊಳ್ತಾ ಇರ್ತೀನಲ್ಲ, ಅದರಲ್ಲೂ ಕೂಡ ಗುಣ ಆಗಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಒಂದು ರಿಯಲ್ ಆಗಿ ಪ್ರಾಬ್ಲಮ್ ಇರ್ತಕ್ಕಂಥ ವ್ಯಕ್ತಿನೂ ಬರ್ತಾರೆ, ಮತ್ತು ಎರಡನೇದಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳೂ ಕೂಡ ಬರ್ತಾರೆ. ಈಗ ಏನು ಪ್ರಾಬ್ಲಮ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಬಂದಾಗ ಏನಾಗುತ್ತೆ ಅಂದರೆ, ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬಾ ತುಂಬ್ಕೊಂಡಿರ್ತಾರೆ. ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದು ಹಾಗೇ ಒಳಗಡೆ ಕೊಳಿತಾ ಹೋಗ್ತಿರುತ್ತೆ. ಅದನ್ನು ಕ್ಲೀನ್ ಆಗದಲೇ ಇದ್ದಾಗ ಮುಂದೊಂದು ದಿನ ಅದು ಯಾವ ರೀತಿ ಬೇಕಾದ್ರೂ ಕೂಡ ದೇಹದಲ್ಲಿ ಸಮಸ್ಯೆ ಆಗ್ಬೋದು. ಮತ್ತು ಮಾನಸಿಕವಾಗಿಯೂ ಕೂಡ ಅಷ್ಟೇ ತುಂಬ ಕುಗ್ಗು ಹೋಗ್ತಾ ಇರ್ತಾರೆ. ಇದ್ರ ಜೊತೆಯಲ್ಲಿ ನಮ್ಮ ಚಕ್ರಗಳಲ್ಲೆಲ್ಲ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಈಗ ಮಾಮೂಲಾಗಿ ಯಾರೇನೂ ಮಾಡಿಲ್ಲಪ್ಪ, ಯಾವ ಮಂತ್ರನೂ ಮಾಡಿಲ್ಲ, ಯಾವ ತಂತ್ರವಿದ್ಯೆನೂ ಉಪಯೋಗಿಸಿಲ್ಲ, ಯಾರೂ ಮದ್ದೆನೂ ಹಾಕಿಲ್ಲ, ಅಥವಾ ಇನ್ನೊಂದು ಮತ್ತೊಂದು ಏನೂ ಕೂಡ ಮಾಡಿಲ್ಲ. ಮಾಡ್ದಲೇ ನಾವು ನಮ್ಮ ಮನಸ್ಸಿನ ಮುಖಾಂತರವಾಗಿ ಯಾವುದೋ ಏನೋ ಒಂದು ಇಷ್ಟಪಟ್ಟಿರ್ತೀವಿ, ಆ ಕೆಲಸ ಆಗಿರಲ್ಲ ಅಂತ ತಿಳ್ಕೊಳ್ಳಿ. ಆಗ ಅದನ್ನು ನಾವು ತುಂಬ ಥಿಂಕ್ ಮಾಡ್ತಾ ಇರ್ತೀವಲ್ಲ, ತುಂಬ ಥಿಂಕ್ ಮಾಡಿ ಏನಾಗುತ್ತೆ, ನಮ್ಮ ಆ್ಯಟಿಟ್ಯೂಡ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಊಟ ಸರಿಯಾಗಿ ಮಾಡೋದಿಲ್ಲ, ಹೀಗೆ ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ. ಆಗ ಏನಾಗುತ್ತೆ, ನಮ್ಮ ಈ 7 ಚಕ್ರಸ್ ಅಂತ ಏನಿರುತ್ತಲ್ಲ ಅದರಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಪ್ರೀತಿ, ಹಣ, ವಿದ್ಯೆ, ಆಯುರಾರೋಗ್ಯ, ಸೃಷ್ಟೀಶ್ವರ್ಯ, ಭಾಗ್ಯ ಏನೇನಿರುತ್ತೆ ಅದೆಲ್ಲದೂ ಕೂಡ ಕಂಪ್ಲೀಟಾಗಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಈ ಚಕ್ರಸ್ಗಳಲ್ಲೆಲ್ಲ ನಾವು ನೋಡೋದಾದರೆ ಆವಾಗ್ಲೂ ಕೂಡ ಅಷ್ಟೇ ಸಮಸ್ಯೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಇದೇನೂ ಮಾಡಿಲ್ಲ, ಇದೇನೂ ಆಗಿಲ್ಲ, ಟೋಟಲಾಗಿ ನಮ್ಮ ಮನೋವ್ಯತೆಯಿಂದನೇ ಕೆಲವೊಂದು ಕಾಯಿಲೆಗಳು ಬರುವಂತಹ ಚಾನ್ಸಸ್ಸು ಇದ್ದೇ ಇರುತ್ತೆ. ಹೀಗಾಗಿ ನನ್ನ ಮೇನ್ ಏನಪ್ಪ ಹೇಳ್ತೀನಿ ಅಂದರೆ, ಅದು ಏನೇ ಮಾಡಿರಲಿ, ಏನೇ ತೊಂದರೆ ಮಾಡಿರಲಿ, ಮಾಟ ಮಂತ್ರ ತಂತ್ರ ಬಾನಮತಿ ಪ್ರಯೋಗ ಅದು ಏನೇ ಮಾಡಿರಲಿ, ಏನೇ ಒಂದು ಮದ್ದಿಡಿನೇ ಹಾಕಿರಲಿ, ಮೊದಲನೇದಾಗಿ ನಮ್ಮ ಮೈಂಡನ್ನ ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ. ನಮ್ಮನ್ನು ನಾವು ತುಂಬ ಶಕ್ತಿವಂತರು, ಯಾವುದೇನೂ ನಮಗೆ ತಾಗೋದಿಲ್ಲ, ನಾವು ಆರಾಮಾಗಿರ್ತೀವಿ, ದೇವರ ಒಂದು ಆಶೀರ್ವಾದ ನಮ್ಮ ಮೇಲಿದೆ, ನಾವು ಅಷ್ಟು ಶಕ್ತಿಶಾಲಿಗಳು, ನಮಗೆ ಎಂಥದ್ದೇನು ಕೂಡ ನೆಗೆಟಿವ್ ಎನರ್ಜಿ ತಾಗೋದೇ ಇಲ್ಲ ಅಂಥೇಳಿ ನೀವು ಯಾವಾಗಲೂ ಕೂಡ ದಿನಕ್ಕೆ ಒಂದು 5 ಬಾರಿನಾದ್ರೂ ಹೇಳ್ಕೊಳ್ತಾ ಇರಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಮತ್ತು ನಾವು ಸ್ಟ್ರಾಂಗ್ ಆಗ್ತೀವಿ. ಏನೇ ಕಾಯಿಲೆ ಇದ್ರೂ ಕೂಡ ಅಷ್ಟೇ 50% ಗುಣ ಆದಂಗೆ. ಇನ್ನು 50% ಮಾತ್ರೆ ತಗೊಳ್ಳೋದು, ಟ್ರೀಟ್ಮೆಂಟ್ ತಗೊಳ್ಳೋದು, ಇನ್ನೊಂದು ಮತ್ತೊಂದು ಮಗದೊಂದು ಏನಾದರೂ ಒಂದು ಮಾಡ್ಬೋದು. ಪ್ರತಿ ಸರಿನೂ ಕೂಡ ಅಷ್ಟೇ ಬಂದವ್ರಿಗೆ ಹೇಳ್ತಾ ಇರ್ತೀನಿ, ನಮ್ಮ ಮೈಂಡ್ ಸೆಟ್ನ ಮಾಡ್ಕೋಬೇಕು. ಪ್ರತಿ ಸರಿನೂ ಅಷ್ಟೇ ನಾವು ಯಾವಾಗ್ಲೂ ಕೂಡ ಅಷ್ಟೇ. ಈಗ ನಮಗಾದ್ರೂ ಕೂಡ ನಾವೇನು ದೇವರಲ್ಲ,
ಈಗ ನಮಗಾದ್ರೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಅಂತ ತಿಳಿ ಆ ಸಮಸ್ಯೆನ ಎದುರಿಸ್ಬೇಕು ಅಂದರೆ ನಾವು ಫಸ್ಟು ಮೈಂಡ್ ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ. ಕೆಲವರೆಲ್ಲ ಬರ್ತಾರೆ ತುಂಬ ಅಂದರೆ ತುಂಬ ವೀಕ್ ಇರ್ತಾರೆ. ಆ ಥರ ವೀಕ್ ಮೈಂಡೆಡ್ ಇಟ್ಕೊಳ್ಳೋಕ್ಕೂ ಹೋಗಬೇಡಿ. ಏನೇ ಬಂದ್ರೂ ಫೇಸ್ ಮಾಡೋ ಅಂತಹ ಒಂದು ಆತ್ಮಬಲವನ್ನು ನೀವು ಹೆಚ್ಚಿಸ್ಕೊಳ್ತಾ ಇದ್ದರೆ ಮುಂದೆ ಬರುವಂತಹ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. 50% ಸಮಸ್ಯೆ ಅಲ್ಲೇ ಬಗೆಹರಿದೋಗ್ಬಿಡುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.